ಮತ್ತಷ್ಟು ತೀವ್ರವಾಗ್ತಾ ಇದೆ. ಮತ್ತೆ ಭೀಕರ ಹಂತಕ್ಕೆ ತಲುಪಿತ ಮಧ್ಯಪ್ರಾಚ್ಯದ ಯುದ್ಧ. ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇದ್ದಂತೆ ಹಾರ್ಮೋಜ್ನಲ್ಲಿ ಮತ್ತೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಹಾರ್ಮೋಜ್ ಜಲಸಂಧಿ ಬಂದ್ ಮಾಡಿರೋದಾಗಿ ಇರಾನ್ ಹೇಳಿಕೊಳ್ತಾ ಇದೆ. ಹಾರ್ಮೋಜ್ ಜಲಸಂಧಿ ದಾಟಲು 2 ಹಡಗುಗಳು ಯತ್ನ ನಡೆಸಿದವು. 2 ಹಡಗುಗಳನ್ನು ತಡೆದು ನಿಲ್ಲಿಸಿದ IRGC ಪಡೆ. ಹಾರ್ಮೋಜ್ನಲ್ಲಿ IRGC ಮತ್ತೆ ಅಮೆರಿಕ ನಡುವಿನ ಗುಂಡಿನ ಚಕಮಕಿ ನಡೆದಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೆ ಭೀಕರ ಹಂತಕ್ಕೆ ತಲುಪಿದ ಮಧ್ಯಪ್ರಾಚ್ಯದ ಯುದ್ಧ ಎಂಬ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಇರಾನ್ ಮತ್ತೆ ಅಮೆರಿಕ ನಡುವೆ ಮತ್ತೆ ಯುದ್ಧದ ಸಂಘರ್ಷ ಮುಂದುವರಿತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮತ್ತೆ ಯುದ್ಧ ಜೋರಾಗ್ತಾ ಇದೆ. ಸತತ 2ನೇ ದಿನವೂ ಕೂಡ ಇರಾನ್ ಮೇಲೆ ಅಮೆರಿಕ ಪ್ರಬಲವಾದ ದಾಳಿಯನ್ನು ನಡೆಸಿದೆ. ಟ್ರಂಪ್ ಸೂಚನೆ ಬೆನ್ನಲ್ಲೇ ಅಮೆರಿಕ ಸೇನೆ ಏರ್ ಸ್ಟ್ರೈಕ್ ಮಾಡಿದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇರಾನ್ನ ಪ್ರಮುಖ ತಾಣಗಳನ್ನು ಗುರಿಯಾಗಿಸಿ ಅಮೆರಿಕ ದಾಳಿ ಮಾಡಿದೆ. ಬಂದರ್ ಅಬ್ಬಾಸ್ನ ಪೂರ್ವ ಭಾಗದಲ್ಲಿ ಭಾರೀ ಸ್ಫೋಟವಾಗಿರುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಹಾರ್ಮೋಜ್ನಲ್ಲಿ ಹಡಗಿನ ಮೇಲೆ IRGC ಜೊತೆಗೆ ಸಂಘರ್ಷ ನಡೆದ ಸಂದರ್ಭದಲ್ಲಿ ಆಗಿರುವಂತಹ ದಾಳಿಯ ದೃಶ್ಯಗಳು. ಹಾರ್ಮೋಜ್ ಜಲಸಂಧಿ ಬಳಿ ಹಡಗು ಸಂಚಾರ ಮಾಡ್ತಾ ಇತ್ತು. ಈ ವೇಳೆ ದಾಳಿ ನಡೆದಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಈಗ ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ. ಹಡಗಿನ ಮೇಲೆ ದಾಳಿ ನಡೆದಿರುವಂತಹ ದೃಶ್ಯ. ಹಾರ್ಮೋಜ್ ಜಲಸಂಧಿಯ ಮಾರ್ಗದಲ್ಲಿ ನಡೆದಿರುವಂತಹ ದಾಳಿ ಇದು. ಅದರ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಸಂಘರ್ಷ ಮುಂದುವರೆದಿದೆ. ಇದರ ಒಂದು ಪರಿಣಾಮವಾಗಿ ಹಾರ್ಮೋಜ್ ಜಲಸಂಧಿ ಮಾರ್ಗದಲ್ಲಿ ಹಡಗು ಸಂಚರಿಸ್ತಾ ಇತ್ತು. ಈ ವೇಳೆ ಹಡಗಿನ ಮೇಲೆ ದಾಳಿ ನಡೆದಿದೆ. ಅದರ ಒಂದು ದೃಶ್ಯ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.